ನೋಡಿ, ಅರ್ಜಿಯಲ್ಲಿ ಪ್ರತಿವಾದಿ ಇದಾರಲ್ಲ, ಲೋಕಾಯುಕ್ತ ಪೊಲೀಸರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿ ವಿಚಾರಣೆಯನ್ನ ಜುಲೈ 15ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಡೆಸಲಾಗುವಂತಹ ದಾಳಿಗಳ ಕುರಿತಂತೆ ಸರ್ಕಾರಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವ ಮತ್ತು ದಾಳಿಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನ ನೀಡಿ ಹಣ ವಸೂಲಿಯನ್ನ ಕೂಡ ಮಾಡ್ತಾ ಇದ್ದಂತಹ ಆರೋಪದ ಅಡಿ ಅರ್ಜಿದಾರ ನಿಂಗಪ್ಪ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ರದ್ದು ಕೋರಿ ನಿಂಗಪ್ಪ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ನಿಂಗಪ್ಪ ಬಂಧನ ಪ್ರಶ್ನಿಸಿ ಪತ್ನಿ ಚಂದ್ರಕಲಾ ಹೈಕೋರ್ಟ್ಗೆ ಪ್ರತ್ಯೇಕವಾಗಿ ಅವರು ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅವ್ಯವಹಾರಗಳು ಕೂಡ ನಡೆದಿದೆ. ಕಣ್ಣ ಮುಂದೆಯೇ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ, ಡಾಕ್ಯುಮೆಂಟ್ಸ್ಗಳು ಕೂಡ ಲಭ್ಯ ಆಗ್ತಾ ಇದೆ. ಲೋಕಾಯುಕ್ತ ಕೇಸ್ನಲ್ಲಿ ಥಳುಕು ಹಾಕಿಕೊಂಡ ತಿಮ್ಮಾಪುರ್ ಹೆಸರು ಮತ್ತೊಂದು ಸಂಚಲನವನ್ನ ಸೃಷ್ಟಿಸಿದಂತಹ ಲೋಕಾಯುಕ್ತದಲ್ಲಿ ಅವ್ಯವಹಾರ ಕೇಸ್. ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ತಲೆದಂಡವಾಗುತ್ತಾ? ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಂತಹ ಕಿಂಗ್ ಪೇನ್ ನಿಂಗಪ್ಪ ಲೋಕ ಎಸ್ಪಿ ಶ್ರೀನಾಥ್ ಜೋಶಿಗೆ ತಿಮ್ಮಾಪುರ್ಗೆ ಪರಿಚಯ ಮಾಡಿಸಿದ್ದಂತಹ 5-6 ಬಾರಿ ಭೇಟಿಯನ್ನ ಕೂಡ ತಿಮ್ಮಾಪುರ್ ಮಾಡಿದ್ರು ಶ್ರೀನಾಥ್ ಜೋಶಿ. ತನಿಖೆ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ ಹೆಸರು ಕೂಡ ಬಹಿರಂಗವಾಗಿದೆ. ಇದೀಗ ತಿಮ್ಮಾಪುರ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. 4-5 ಬಾರಿ ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಹಾರ ನಡೆದಿತ್ತು, ಏನೆಲ್ಲ ಮಾತುಕತೆಗಳಾಗಿತ್ತು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗಿದ್ರು, ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಇವರು ಕೂಡ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರಾ? ಎಷ್ಟು ಕಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ? ಎಸ್ಪಿ ಶ್ರೀನಾಥ್ ಜೋಶಿ ನಿಂಗಪ್ಪನಿಗೆ ತಿಮ್ಮಾಪುರ ನಂಟು ಇರೋದು ಗೊತ್ತಾಗ್ತಾ ಇದೆ. ವರ್ಗಾವಣೆ ವಿಚಾರವಾಗಿ ತಿಮ್ಮಾಪುರ್ ಭೇಟಿ ಮಾಡಿದಂತಹ ಶ್ರೀನಾಥ್ ಬೆಂಗಳೂರಿನಲ್ಲಿ ಐಷಾರಾಮಿ ಹೋಟೆಲ್ನಲ್ಲಿ 5-6 ಬಾರಿ ಭೇಟಿ. ಯಾವ ಹೋಟೆಲ್ನಲ್ಲಿ ಭೇಟಿಯಾದ್ರು, ಎಷ್ಟು ಗಂಟೆಗೆ ಭೇಟಿಯಾದ್ರು, ಯಾವ್ಯಾವ ದಿನ ಭೇಟಿಯಾದ್ರು, ಎಷ್ಟೆಷ್ಟು ಬಾರಿ ಭೇಟಿಯಾದ್ರು, ಈಗಾಗಲೇ 5-6 ಬಾರಿ ಭೇಟಿಯಾದ್ರು ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ಮಾಪುರ್ ಅವರನ್ನ ಭೇಟಿಯಾದ್ರು, ಈಗಾಗಲೇ ವರ್ಗಾವಣೆ ವಿಚಾರದಲ್ಲಿ ಲಂಚ ಕೇಳ್ತಾ ಇರುವಂತಹ ಆರೋಪವನ್ನ ಹೊತ್ತಿದ್ದಾರೆ ತಿಮ್ಮಾಪುರ ಅವರು. ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ವರ್ಗಾವಣೆಯ ವಿಷಯ ಸಂಬಂಧ ಪದೇ ಪದೇ ಭೇಟಿಯನ್ನ ಕೂಡ ಆಗ್ತಾ ಇದ್ರು. ಲೋಕಾಯುಕ್ತದಿಂದ ಸಿಸಿಬಿಗೆ ವರ್ಗಾವಣೆಗೆ ಪ್ರಯತ್ನವನ್ನ ಕೂಡ ಮಾಡಿದ್ರು ಜೋಶಿ. ತಿಮ್ಮಾಪುರ್ ವಿರುದ್ಧ ಈ ಹಿಂದೆ ಸಹ ವರ್ಗಾವಣೆ ಸೇರಿದಂತೆ ಹಲವು ಆರೋಪಗಳು ಕೂಡ ಬಂದಿದ್ವು. ಅಬಕಾರಿಯ ಇಲಾಖೆಯ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ ಆರೋಪಿಗಳೇ ಸಚಿವರ ಭೇಟಿ ಮಾಡಿದ್ದು ಭಾರೀ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಚಿವರ ಆಪ್ತ ಸಹಾಯಕರ ನಿರಂತರ ಸಂಪರ್ಕದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಿಮ್ಮಾಪುರ್ ವಿರುದ್ಧ ಕೇಳಿ ಬರ್ತಾ ಇದೆ ಮತ್ತೊಂದು ಗಂಭೀರವಾದಂತಹ ಆರೋಪ. ತನಿಖೆಯ ವೇಳೆ ಆರೋಪಿ ತಿಮ್ಮಾಪುರ್ ಹಾಗೂ ಆಪ್ತ ಸಹಾಯಕರ ಹೆಸರು ಕೂಡ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ ಯಾರ್ಯಾರ ಹೆಸರು ಬಹಿರಂಗ ಆಗತ್ತೆ, ಇನ್ನು ಯಾರ್ಯಾರು ಬಿಲದಲ್ಲಿ ಹೊಕ್ಕೊಂಡಿದ್ದಾರೆ, ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಬಾಯಿ ಬಿಡ್ತಾರ ಗೊತ್ತಿಲ್ಲ. ಸದ್ಯಕ್ಕೀಗ ತಿಮ್ಮಾಪುರ್ ಅವರ ಹೆಸರು ಕೂಡ ಬಾಯಿ ಬಿಟ್ಟಿದ್ದಾರೆ. ಸಚಿವ ತಿಮ್ಮಾಪುರ್ ಅವರ ಹೆಸರು ಕೂಡ ಬಾಯಿ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ತಿಮ್ಮಾಪುರ್ ಅವರನ್ನ ಭೇಟಿಯಾಗಿದ್ರು,